is the best religion to mankind. ನನ್ನ ಮಗಳ ಹೆಸರು ಸ್ಪಂದನ ಅಂತ. ಇವಳು ಬ್ರೈನ್ ಟ್ಯೂಮರ್ ಆಗಿ 1 ತಿಂಗಳ ಮಗುವಿಂದ ಸ್ಟಾರ್ಟ್ ಆಗಿತ್ತು. ನಿಮಾನ್ಸಲ್ಲಿ 6 ತಿಂಗಳಿದ್ದೆ. ಮತ್ತು 3 ವರ್ಷದ ಮಗು ಆದ ಮೇಲೆ ಮತ್ತೆ ಟ್ಯೂಮರ್ ಆಗಿ ತಲೆಯಲ್ಲಿ 2 ಪೈಪ್ ಇಟ್ಟಿದ್ದಾರೆ, ಶಂಟು. ಮತ್ತು ಈಗ 6 ವರ್ಷ ಆದ ಮೇಲೆ ಮತ್ತೆ ಒಂದು ಸತಿ ತಲೆಯಲ್ಲಿ ನೀರು ಬ್ಲಾಕ್ ಆಗಿ ಅದರಿಂದ ಮತ್ತೆ 2.5 ಲಕ್ಷ ಖರ್ಚಾಯಿತು ಬಳ್ಳಾರಿಯಲ್ಲಿ. ಮತ್ತು ಈಗ 9ನೇ ವಯಸ್ಸಿರುವಾಗ ಹೋದ ವರ್ಷ ಮತ್ತೆ ಮೆದುಳು ಜ್ವರ ಬಂದು ತಲೆಯಲ್ಲಿ ಮತ್ತು ಕಿಡ್ನಿ ಗಡ್ಡೆ ಆಗಿತ್ತು. ಅದರಿಂದ 7 ಲಕ್ಷ ಆಯಿತು. ವಾಮಂಜೂರಿನ ಆನಂದರವರ ಬದುಕು ಮಾತ್ರ ಆನಂದಭರಿತವಾಗಿಲ್ಲ, ದುಃಖಭರಿತವಾಗಿದೆ. ಕಳೆದ ಹಲವು ವರ್ಷಗಳಿಂದ ಈ ಒಂದು ದುರ್ಬಲ ಮನೆಯಲ್ಲಿ ಆನಂದರವರ ಕುಟುಂಬದ ವಾಸ. ಈ ದುರ್ಬಲ ಮನೆ ಸಂಪೂರ್ಣ ಶಿಥಿಲಗೊಂಡಿದ್ದು, ಗೋಡೆಗಳು ಸುಭದ್ರ ಸ್ಥಿತಿಯಲ್ಲಿಲ್ಲ, ಅಪಾಯ ಕಟ್ಟಿಟ್ಟ ಬುತ್ತಿಯಂತಿದೆ. ಮಳೆಗಾಲದಲ್ಲಿ ಮನೆ ಸೋರುತ್ತಿದ್ದು, ಆ ಮಳೆ ನೀರಿನಲ್ಲಿಯೇ ಮಕ್ಕಳ ಜೀವನ ನಡೆಯುತ್ತಿದೆ. ಪ್ರತಿ ವರ್ಷ ಮಳೆಗೆ ಪ್ಲಾಸ್ಟಿಕ್ ಟಾರ್ಪಲೆ ಆಸರೆ. ಬೇಸಿಗೆ ಕಾಲದಲ್ಲಂತೂ ಸಿಮೆಂಟ್ ಶೀಟಿನ ಕಾವು, ಅದರ ಬಿಸಿ ಹೇಳತೀರದು. ಯಾವುದೇ ದುಶ್ಚಟಗಳಿಲ್ಲದ ಆನಂದ್ರವರು ಬೆಳಗ್ಗಿನ ಜಾವ 3 ಗಂಟೆಗೆನೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಹತ್ತಿರ ಕೂಲಿ ಕೆಲಸಕ್ಕೆ ಸಜ್ಜಾಗಿ ನಿಲ್ಲುತ್ತಾರೆ. ಸಿಕ್ಕ ಸರಕು ಗಾಡಿಗಳಲ್ಲಿ ಲೋಡಿಂಗ್ ಕೆಲಸ ಮಾಡುತ್ತಾರೆ. ಸುಮಾರು 800 ರೂಪಾಯಿ ಗಳಿಸುತ್ತಾರೆ. ಅವರು ನನ್ನ ಗಂಡ ಬೆಳಗ್ಗೆ 3 ಗಂಟೆಗೆ ಹೋಗ್ತಾರೆ. ದುಡಿಯೋದು 800. ಕುಡಿಯೋ ಚಟ, ಬೀಡಿ, ಸಿಗರೇಟ್ ಏನೂ ಇಲ್ಲ ಅವರಿಗೆ. 800 ದುಡಿದದ್ದು ಮಗಳಿಗೆ ಆಗ್ತದೆ. ತಿಂಗಳಿಗೆ 2,500 ಮಗಳಿಗೆ ಬೇಕು ಮೆಡಿಸಿನಿಗೆ. ಅವಳಿಗೆ ಅದೇ ಸಾಲುವುದಿಲ್ಲ ನಮಗೆ. ದುಡಿದ 800 ರೂಪಾಯಿ ಸಾಕಾಗಲ್ಲ. ಅದಕ್ಕಾಗಿ ಆನಂದ್ರವರು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಸಂಜೆ ಹೊತ್ತು ಸ್ಥಳೀಯರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ. ಮಳೆಗಾಲದಲ್ಲಿ ಸಿಗುವ ಈ ಸೊಪ್ಪು ಸಹ ಇವರ ಸಹಾಯಕ್ಕೆ ಬಂದಿದೆ. ಆನಂದ್ರವರ ತಾಯಿ ಈ ಸೊಪ್ಪನ್ನು ತಂದು ಮಾರಾಟ ಮಾಡಲು ಸಹಕರಿಸುತ್ತಾರೆ. ಆನಂದ್ರವರ ತಂದೆ ತಾಯಿ ಸೇರಿ ಈ ಮನೆಯಲ್ಲಿ ಒಟ್ಟು 8 ಮಂದಿ ವಾಸವಿದ್ದಾರೆ. ರೇಷನ್ ಕಾರ್ಡ್ ಇಲ್ಲದ ಕಾರಣ ಸರ್ಕಾರದ ವತಿಯಿಂದ ಸಿಗಬೇಕಾದ ಸೌಲಭ್ಯಗಳಿಂದಲೂ ಈ ಕುಟುಂಬ ವಂಚಿತವಾಗಿದೆ. ಬರೇ 9 ತಿಂಗಳ ಹಿಂದೆಯಷ್ಟೇ ಈ ಕುಟುಂಬಕ್ಕೆ ಹೊಸ ರೇಷನ್ ಕಾರ್ಡ್ ಲಭಿಸಿದೆ. ಒಂದು ಕಡೆ ಮಗಳ ಚಿಕಿತ್ಸೆಗೆ ಹಣದ ಅಗತ್ಯವಿದ್ದು, ಇನ್ನೊಂದು ಕಡೆ ಈ ಕುಟುಂಬಕ್ಕೆ ವಾಸವಿರಲು ವಸತಿ ಅಂದರೆ ಚಿಕ್ಕದೊಂದು ಮನೆಯ ಅವಶ್ಯಕತೆ ಇದೆ. ಬರೇ 450 ಚದರ ಅಡಿ ಜಾಗ ಇವರ ಹೆಸರಿನಲ್ಲಿದೆ. ಶ್ರಮಜೀವಿಯಾದ ಆನಂದ್ರವರ ನೋವಿಗೆ ಸಮಾಜ ಸ್ಪಂದಿಸಬೇಕಾಗಿದೆ. ಹೊಸ ಮನೆ ಯೋಜನೆಗಾಗಿ ಮತ್ತು ಆ ಪುಟ್ಟ ಮಗಳ ನೋವಿಗೆ ಸ್ಪಂದಿಸಿ ಅವಳ ಚಿಕಿತ್ಸೆಗೆ ಯಾರಾದರೂ ದಾನಿಯವರು ಕನಿಷ್ಠ ರೂಪಾಯಿ 2,000 ಧನಸಹಾಯ ನೀಡಿದ್ದಲ್ಲಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಈ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿದೆ. ನಮ್ಮ ಮೊದಲ ಟಾರ್ಗೆಟ್ ರೂಪಾಯಿ 2 ಲಕ್ಷ. ಈ ಮೊತ್ತದಿಂದ ಮನೆ ಕಾಮಗಾರಿ ಆರಂಭವಾದಲ್ಲಿ ಮಗದೊಮ್ಮೆ ಈ ಕುಟುಂಬಕ್ಕೆ ಸಹಕರಿಸಲು ಹ್ಯುಮ್ಯಾನಿಟೀಸ್ ಸಂಸ್ಥೆ ಪ್ರಯತ್ನಿಸಲಿದೆ. ಪರರಲ್ಲಿ ಆ ಪರಮಾತ್ಮನನ್ನು ಕಾಣುವವರು ಈ ಪುಣ್ಯ ಕಾರ್ಯಕ್ಕೆ ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ. ನಮ್ಮ ವಾಟ್ಸಪ್ ಸಂಖ್ಯೆ 9480201111.